ಡಿಕೆ ಕ್ಯಾಬಿನೆಟ್ ಸೇರುವುದಕ್ಕೆ ಶಾಸಕರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಫುಲ್ ಡಿಮ್ಯಾಂಡ್ ಇದೆ. ಅಂದ್ರೆ ಸಚಿವ ಸಂಪುಟ ರಚನೆಗೆ ಫುಲ್ ಡಿಮ್ಯಾಂಡ್ ಇದೆ. ಹಲವು ಶಾಸಕರಿಂದ ಸಚಿವ ಸ್ಥಾನದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗ ಮೊದಲ ಹಂತದಲ್ಲಿ ಸಚಿವ ಸಂಪುಟ ರಚನೆಯ ಒಂದು ಪ್ರಕ್ರಿಯೆ ನಡೆದಾಗ ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 14 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದರಲ್ಲಿ 13 ಮಂದಿ ಸಚಿವರಾಗಿ, ಇನ್ನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇನ್ನುಳಿದಂತೆ 20 ಸ್ಥಾನ ಭರ್ತಿ ಮಾಡಬೇಕು, ಸಂಪುಟ ವಿಸ್ತರಣೆ ಆಗಬೇಕಿದೆ. ಆ 20 ಸ್ಥಾನಕ್ಕೆ ಯಾರಿಗೆಲ್ಲ ಅವಕಾಶ ಸಿಗಬಹುದು ಅನ್ನುವಂಥ ಕುತೂಹಲ ಇದೆ. ಹಲವು ಶಾಸಕರು ಈಗಾಗಲೇ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ. ಬಳ್ಳಾರಿಯಿಂದ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಲಾಬಿ ಮಾಡ್ತಾ ಇದ್ದು ಸಿಎಂ ಡಿಸಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಮೂಲಕ ಶತಪ್ರಯತ್ನ ಮಾಡ್ತಿದ್ದಾರೆ. ಬಳ್ಳಾರಿ ವಾಲ್ಮೀಕಿ ಕೋಟಾದಡಿ ಸಚಿವ ಸ್ಥಾನವನ್ನು ನೀಡಿ ಅನ್ನೋದು ನಾಗೇಂದ್ರ ಅವರ ಮಾತು. ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಆದರೆ ಅವರ ಮೇಲೆ ಕೇಳಿ ಬಂದಂಥ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಅದು ಅವರ ಸಚಿವ ಸ್ಥಾನದ ತಲೆದಂಡಕ್ಕೆ ಕಾರಣ ಆಗೋಯ್ತು. ಸೊ ಹಾಗಾಗಿ ಈಗ ಮತ್ತೆ ಡಿಕೆ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಕಸರತ್ತನ್ನು ನಡೆಸ್ತಿದ್ದಾರೆ ನಾಗೇಂದ್ರ. ಇನ್ನು ಹೈಕಮಾಂಡ್ ಕೋರ್ಟ್ನಲ್ಲಿ ನಾಗೇಂದ್ರ ಭವಿಷ್ಯ ಅಡಗಿದೆ. ಸಂಪುಟ ಸೇರಿದರೆ ಸರ್ಕಾರಕ್ಕೆ ಡ್ಯಾಮೇಜ್ ಭೀತಿ ಕೂಡ ಇದೆ. ನಾಗೇಂದ್ರಗೆ ಮಗ್ಗುಲ ಮುಳ್ಳಾಗಿರುವಂಥದ್ದು ವಾಲ್ಮೀಕಿ ಹಗರಣ. ಸಚಿವ ಸ್ಥಾನ ಕೊಟ್ಟರೆ ಪಕ್ಷ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ. ಕ್ಲೀನ್ ಇಮೇಜ್ ಇರುವವರಿಗೆ ಮಂತ್ರಿಗಿರಿ ನೀಡಲು ಆಸಕ್ತಿಯನ್ನು ತೋರಲಾಗ್ತಾ ಇದೆ. ಸಚಿವ ಸ್ಥಾನಕ್ಕೆ ಹೈಕಮಾಂಡ್ ಭೇಟಿಯಾಗಿದ್ದ ನಾಗೇಂದ್ರಗೆ ನಿರಾಸೆ ಎದುರಾಗಬಹುದು. ವಾಲ್ಮೀಕಿ ಹಗರಣವನ್ನು ವರಿಷ್ಠರು ಪ್ರಸ್ತಾಪ ಮಾಡಿದ್ದಾರೆ. ಈ ವೇಳೆ ಚಾರ್ಜ್ ಶೀಟ್ ಹಾಕಿರುವುದರಿಂದ ಮುಂದೆ ಅದು ಬೇರೆ ತಿರುವನ್ನು ಪಡಿಬಹುದು. ಹಾಗಾಗಿ ಕಾದು ನೋಡುವ ತಂತ್ರಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆ. ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆಯನ್ನು ನಾಗೇಂದ್ರ ಸೂಚಿಸಿರುವಂಥದ್ದು. ನಿಮ್ಮ ಮೇಲೆ ಆರೋಪ ಇದೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಿಮ್ಮ ಪಾತ್ರ ಇದೆ ಅನ್ನೋದರ ಕುರಿತಾಗಿ ಈಗಾಗಲೇ ದೋಷಾರೋಪ ಪಟ್ಟಿಯಲ್ಲಿ ತಮ್ಮ ಹೆಸರಿದೆ, ತಮ್ಮ ಹೆಸರು ಉಲ್ಲೇಖ ಇದೆ. 106 ಕೋಟಿ ಸ್ವಾಹ ಮಾಡಿದಂಥ ಒಂದು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ತಮ್ಮನ್ನು ಮಂತ್ರಿ ಮಾಡಿಬಿಟ್ರೆ ಖಂಡಿತವಾಗಲೂ ತಮ್ಮ ಬುಡಕ್ಕೆ ಬರುವುದಲ್ಲದೆ ಮುಂದಿನ ದಿನಗಳಲ್ಲಿ ಅದು ತನಿಖೆ ರೂಪದಲ್ಲಿ ತಮ್ಮ ಬುಡಕ್ಕೆ ಬರುತ್ತೆ. ಅದರ ಜೊತೆಗೆ ನಮಗೂ ನಿಮ್ಮನ್ನು ಆಯ್ಕೆ ಮಾಡಿದಂಥ ನಮಗೂ ಮುಜುಗರ ಆಗುತ್ತೆ. ಪಕ್ಷಕ್ಕೆ ದೊಡ್ಡ ಒಂದು ಹಿನ್ನಡೆಯನ್ನು ತರಬಹುದು, ಅಥವಾ ಸರ್ಕಾರದ ಇಮೇಜ್ಗೆ ದೊಡ್ಡ ಒಂದು ಪೆಟ್ಟನ್ನು ಕೊಡಬಹುದು, ಅಥವಾ ಪಕ್ಷದ ಇಮೇಜ್ಗೂ ಕೂಡ ಬಹುದೊಡ್ಡ ರೀತಿಯ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಮುಂದೆ ಚುನಾವಣೆಗಳಿದೆ. ಇಂಥ ಸಂದರ್ಭದಲ್ಲಿ ತಮ್ಮನ್ನೇನಾದರೂ ಸಚಿವರನ್ನಾಗಿ ಮಾಡಿದ್ರೆ ಅಷ್ಟೇ ಕತೆ, ಅದು ಪಕ್ಷಕ್ಕೆ ದೊಡ್ಡ ಹೊಡೆತ ಅಂತ ಹೈಕಮಾಂಡ್ ನಾಯಕರು ಈ ಸಂದರ್ಭದಲ್ಲಿ ಹೇಳಿರೋದ್ರಿಂದ ಒಲ್ಲದ ಮನಸ್ಸಿನಿಂದಲೇ ನಾಗೇಂದ್ರ ಕೂಡ ಗುಟ್ಟಿ ವಾಪಸ್ಸಾಗಿದ್ದಾರಂತೆ. ಮತ್ತೊಂದು ಕಡೆ ಭರತ್ ರೆಡ್ಡಿಗೆ ಅವಕಾಶ ಸಿಗುತ್ತೆ. ವರಿಷ್ಠರ ಮುಂದೆ ಮನವಿಯನ್ನು ಮಾಡಿರುವಂಥದ್ದು ಬಿ ನಾಗೇಂದ್ರ. ವಾಲ್ಮೀಕಿ ಕೋಟಾದಡಿ ಚಳ್ಳಕೆರೆ ರಘುಮೂರ್ತಿ ಹೆಸರು ಮುನ್ನೆಲೆಗೆ ಬಂದಿದೆ. ಇದು ಗೊತ್ತಾಗಿಯೇ ನಾಗೇಂದ್ರ ತೀವ್ರ ಪೈಪೋಟಿ ನಡೆಸ್ತಾ ಇದ್ದು ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೆಚ್ಚಿದ ಸಚಿವ ಸ್ಥಾನದ ಒಂದು ಆಕಾಂಕ್ಷೆ ಅಥವಾ ಬೇಡಿಕೆಗಳು. ಇನ್ನು ಮತ್ತೊಂದು ಕಡೆ ನಾಗೇಂದ್ರಗೆ ತನಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ವರಿಷ್ಠರ ಮುಂದೆ ನಾಗೇಂದ್ರ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ. ತನಗೆ ಅವಕಾಶ ನೀಡದೇ ಇದ್ರೆ ಸರಿ, ಆದರೆ ಭರತ್ ರೆಡ್ಡಿಗಾದರೂ ಅವಕಾಶ ಕೊಡಿ ಎಂದಿದ್ದಾರೆ. ವರಿಷ್ಠರ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಬಿ ನಾಗೇಂದ್ರ. ವಾಲ್ಮೀಕಿ ಕೋಟಾದಡಿ ಚಳ್ಳಕೆರೆ ರಘುಮೂರ್ತಿ ಹೆಸರು ಮುನ್ನೆಲೆಗೆ ಬರ್ತಿದ್ದ ಹಾಗೆ, ಇದು ಗೊತ್ತಾಗ್ತಿದ್ದ ಹಾಗೆ ನಾಗೇಂದ್ರ ಈಗ ಪೈಪೋಟಿ ಶುರು ಮಾಡಿದ್ದು ಭರತ್ ರೆಡ್ಡಿಗಾದರೂ ಕೊಡಿ ಅಂತ ಕೂತಿದ್ದಾರೆ. ನಿನ್ನೆ ಇದೇ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ನಾಗೇಂದ್ರ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.